ಪಟ್ಟಣಗೆರೆ ಎಸ್ಟೇಟ್ಗೆ ಎಫ್ಎಸ್ಎಲ್ ತಂಡ ಭೇಟಿಯನ್ನ ನೀಡಿದೆ. ಈಗ ಸಾಕ್ಷ್ಯ ಸಂಗ್ರಹಕ್ಕೆ ಎಫ್ಎಸ್ಎಲ್ ತಂಡ ಮತ್ತೊಮ್ಮೆ ಮುಂದಾಗಿದೆ. ಇದೇ ಪಟ್ಟಣಗೆರೆ ಎಸ್ಟೇಟ್ನಲ್ಲಿ ರೇಣುಕಾ ಸ್ವಾಮಿ ಕೊಲೆಯಾಗಿತ್ತು. ಕೊಲೆಯಾದಂತಹ ಸ್ಥಳಕ್ಕೆ ಸಾಕ್ಷ್ಯ ಸಂಗ್ರಹಕ್ಕಾಗಿ ಈಗ ಎಫ್ಎಸ್ಎಲ್ ತಂಡ ಭೇಟಿಯನ್ನ ನೀಡಿದೆ. ಬೆಳಿಗ್ಗೆಯಿಂದನೇ ಗೋಡೌನ್ ಒಳಗೆ ಇದ್ದಾರೆ ಎಫ್ಎಸ್ಎಲ್ ಟೀಮ್. ಗೋಡೌನ್ನಲ್ಲಿ ಸಾಕ್ಷ್ಯ ಕಲೆ ಹಾಕುವಂತಹ ಕೆಲಸ ಎಫ್ಎಸ್ಎಲ್ ತಂಡದಿಂದ ಆಗ್ತಾ ಇದೆ. ಎಫ್ಎಸ್ಎಲ್ ತಂಡ ಈಗಾಗಲೇ ಪರಿಶೀಲನೆಯನ್ನ ಮಾಡಿತ್ತು. ಈಗ ಮತ್ತೆ ಹತ್ಯೆ ನಡೆದಂತಹ ಸ್ಥಳದ ಸಾಕ್ಷ್ಯ ಸಂಗ್ರಹಕ್ಕೆ ಎಫ್ಎಸ್ಎಲ್ ಮುಂದಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ನಡೆದಿತ್ತು. ಆ ಕೊಲೆ ನಡೆದಂತಹ ಸ್ಥಳ ಏನಿದೆ ಅಲ್ಲಿಗೆ ಈಗ ಎಫ್ಎಸ್ಎಲ್ ತಂಡ ಸಾಕ್ಷ್ಯ ಸಂಗ್ರಹಕ್ಕಾಗಿ ಭೇಟಿಯನ್ನ ನೀಡಿರೋದು. ಸಾಕ್ಷ್ಯ ಸಂಗ್ರಹವನ್ನ ಮಾಡ್ತಾ ಇದೆ. ಈಗಾಗಲೇ ಪೊಲೀಸರು ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ಎಲ್ಲ ಸಾಕ್ಷ್ಯ ಸಂಗ್ರಹ ಮಾಡಿಯೇ ದರ್ಶನನ್ನ ಅರೆಸ್ಟ್ ಮಾಡಿರೋದು. ಫುಟೇಜ್ಗಳು ಸಿಕ್ಕಿದೆ, ಟವರ್ ನಂಬರ್ ಸಿಕ್ಕಿರುವಂಥದ್ದು, ಇದರ ಜೊತೆಗೆ ಆರೋಪಿಗಳ ಹೇಳಿಕೆಯ ದಾಖಲು ಮಾಡಿಕೊಂಡಿರೋದು. ಇವೆಲ್ಲ ಆಧಾರಗಳ ಮೇಲೆ ದರ್ಶನನ್ನ ವಶಕ್ಕೆ ಪಡೆದು ನೇರವಾಗಿ ಅಲ್ಲಿಂದ ಬೆಂಗಳೂರಿಗೆ ಕರೆತರಲಾಯಿತು. ಈಗ ಮತ್ತೊಂದು ಭಾಗವಾಗಿ ಎಫ್ಎಸ್ಎಲ್ ತಂಡ ಭೇಟಿಯನ್ನು ನೀಡಿದೆ. ಹತ್ಯೆ ನಡೆದಂತಹ ಸ್ಥಳಕ್ಕೆ ಪಟ್ಟಣಗೆರೆ ಶೆಡ್ ಏನಿದೆ ಅಲ್ಲಿ ಎಫ್ಎಸ್ಎಲ್ ತಂಡ ಈಗ ಸಾಕ್ಷ್ಯ ಸಂಗ್ರಹ ಮಾಡೋದಕ್ಕೆ ಮುಂದಾಗಿದೆ. ಬೆಳಿಗ್ಗೆಯಿಂದನೇ ಗುಡೌನ್ ಒಳಗೆ ಈ ತಂಡ ಬೀಡು ಬಿಟ್ಟಿರೋದು. ಗುಡೌನ್ನಲ್ಲಿ ಸಾಕ್ಷ್ಯ ಕಲೆ ಹಾಕುವಂತಹ ಕೆಲಸ ಎಫ್ಎಸ್ಎಲ್ ತಂಡದಿಂದ ನಿರಂತರವಾಗಿ ನಡೀತಾ ಇದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇತ್ತ ಠಾಣೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗಿದೆ. ಠಾಣೆಯಲ್ಲೇ ನಟ ದರ್ಶನ್ಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಯಿತು. ವೈದ್ಯಕೀಯ ಪರೀಕ್ಷೆ ಅಂತ್ಯ ಆಗಿದೆ. ಇನ್ನೇನು ಜಡ್ಜ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಕಸ್ಟಡಿಗೆ ತಗೊಂಡ ತಕ್ಷಣ ಪೊಲೀಸರು ವೈದ್ಯಕೀಯ ಪರೀಕ್ಷೆ ಮಾಡಿಸ್ತಾರೆ. ಇತ್ತ ಪೊಲೀಸ್ ಠಾಣೆಯಲ್ಲಿ ಈಗ ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗಿದೆ. ಹಾಗಾದ್ರೆ ಕೋರ್ಟಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೆ ಕರ್ಕೊಂಡು ಹೋಗ್ತಾರಾ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೆಕ್ಸ್ಟ್ ಏನ್ ಪ್ರೊಸೀಜರ್ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ವೈದ್ಯರು ನಡೆಸಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಪೊಲೀಸರ ವಶದಲ್ಲಿ ಬಂಧನದಲ್ಲಿ ಇರತಕ್ಕಂಥ ನಟ ದರ್ಶನ್ಗೆ ಇದೀಗ ಪೊಲೀಸ್ ಠಾಣೆಯಲ್ಲೇ ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗಿದೆ. ಹೊರಗಡೆ ಕರ್ಕೊಂಡು ಹೋಗಿ ಬಂದು ಮಾಡೋದೆಲ್ಲ ಕಷ್ಟ ಆಗುತ್ತೆ. ನಟ ಮತ್ತು ಸಾಕಷ್ಟು ಅಭಿಮಾನಿಗಳು ಬಾಕಿ ಎಲ್ಲ ಕಿರಿಕಾಗುತ್ತೆ ಅಂತ ಮೋಸ್ಟ್ಲಿ ಪೊಲೀಸ್ ಸ್ಟೇಷನ್ನಲ್ಲೇ ಮಾಡಿದ್ರು ಅಂತ ಅನ್ಸುತ್ತೆ. ಒಟ್ಟಾರೆ ಚಾಲೆಂಜಿಂಗ್ ಸ್ಟಾರ್ಗೆ ಈಗ ಚಾಲೆಂಜ್ ಅಂತಾನೆ ಹೇಳಬೇಕು. ಸ್ಟೇಷನ್ನಲ್ಲೇ ಮೆಡಿಕಲ್ ಟೆಸ್ಟ್ ಮಾಡಲಾಗಿದೆ. ಇನ್ನೇನು ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೆ ಕರ್ಕೊಂಡು ಹೋಗ್ತಾರಾ? ಈ ಪ್ರಕರಣ ಕ್ಷಣ ಕ್ಷಣಕ್ಕೂ ಬೆಳೀತಾ ಇದೆ. ಕ್ಷಣ ಕ್ಷಣಕ್ಕೂ ಇದರಲ್ಲಿ ಇನ್ನಷ್ಟು ಮಾಹಿತಿಗಳು ಹೊರ ಬರ್ತಾನೆ ಇದೆ. ಇನ್ನಷ್ಟು ರಹಸ್ಯಗಳು ಹೊರಗಡೆ ಬರ್ತಾನೆ ಇದೆ. ಯಾಕೆ ನಟ ದರ್ಶನ್ ಪದೇ ಪದೇ ಹೀಗೆ ಪ್ರಕರಣಗಳನ್ನ ಮೈ ಮೇಲೆ ಎಳ್ಕೊಳ್ತಾರೆ ಅನ್ನೋಂಥ ಪ್ರಶ್ನೆ ಜೊತೆಗೇನೆ ಪವನ್ ಪ್ರಮುಖ ಆರೋಪಿ ಪ್ರಕರಣದಲ್ಲಿ ಅಂತ ಹೇಳಲಾಗಿದೆ. ದರ್ಶನ್ ಆಪ್ತ ಆತ ದರ್ಶನ್ ಜೊತೆಗೆ ಇರ್ತಾ ಇದ್ರು. ನಾಗ ಅಂತ ಇನ್ನೊಬ್ಬ ವ್ಯಕ್ತಿ ದರ್ಶನ್ ಅವರ ಆಪ್ತ ಅಂತ ಹೇಳಲಾಗಿದೆ. ವಿನಯ್ ದರ್ಶನ್ ಆಪ್ತ, ಇವರ ಹೆಸರು ಕೂಡ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಿಬಂದಿದೆ. ಹಾಗೇನೆ ರಾಘವೇಂದ್ರ ದರ್ಶನ್ ಅಂತ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಅಂತೆ. ಎರಡನೇ ಬಾರಿಗೆ ನಟ ದರ್ಶನ್ ಅರೆಸ್ಟ್ ಆಗಿರೋದು. 2011ರಲ್ಲಿ ಮೊದಲ ಬಾರಿಗೆ ದರ್ಶನ್ ಅರೆಸ್ಟ್ ಆಗಿತ್ತು. ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ನಡೆಸಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 9, 2011ರಂದು ದರ್ಶನ್ ಬಂಧನ ಆಗಿತ್ತು. ವಿಜಯನಗರ ಪೊಲೀಸರಿಂದ ಇದೇ ದರ್ಶನ್ ಬಂಧಿತನಾಗಿದ್ದರು. ನಂತರ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ನಟ ದರ್ಶನ್. ಇದಾದ ಬಳಿಕ ಅನಾರೋಗ್ಯದ ನೆಪವೊಡ್ಡಿ ಆಸ್ಪತ್ರೆಯನ್ನು ಸೇರಿದ್ರು. ರಾಜೀವ್ ಗಾಂಧಿ ಆಸ್ಪತ್ರೆಗೆ ದರ್ಶನ್ ದಾಖಲಾಗಿದ್ರು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದರು ದರ್ಶನ್. ಸದ್ಯಕ್ಕೆ ಈ ಕೇಸ್ನಲ್ಲಿ ಏನಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಧ್ರುವ. ಈಗ ಪಟ್ಟಣಗೆರೆ ಶೆಡ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ.
ಧ್ರುವ, ಗಮನಿಸ್ತಾ ಇದ್ದೀವಿ, ತಾವು ಆ ಶೆಡ್ನ ಮಾಲೀಕರನ್ನ ಮಾತಾಡಿಸ್ತಾ ಇದ್ರಿ. ಈ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ರು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗ FSL ತಂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಸಾಕ್ಷ್ಯ ಸಂಗ್ರಹ ಮಾಡುವಂತಹ ಕೆಲಸ ಮಾಡ್ತಾ ಇರೋದು. ಬೆಳಗ್ಗೆಯಿಂದನೇ ಅಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸದ್ಯಕ್ಕೆ ತಮಗೇನು ಅಪ್ಡೇಟ್ ಸಿಗ್ತಾ ಇದೆ ವಿಚಾರವಾಗಿ? ಎಸ್ ಶ್ರೀಪಾದ್, ಈ ಪಟ್ಟಣಗಳಿಗೆ ಹತ್ಯೆ ಮಾಡಿ ಆತನನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಒಂದು ಗೋಡನ್ ಏನೋ ಲಾಕ್ ಆಗಿದೆ, ಅದರ ಒಳಭಾಗದಲ್ಲಿ FSL ತಂಡ ಹೋಗಿ ಆ ಗೋಡನ್ನ ಇಂಚಿಂಚನ್ನ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಬೆಳಗ್ಗೆ ಎಂಟ್ರಿ ಆಗಿರುವಂತಹ ತಂಡ ಬೆಳಗ್ಗೆಯಿಂದ ಕೂಡ ಅಧಿಕಾರಿಗಳು, FSL ನ ಅಧಿಕಾರಿಗಳು ಸಾಕ್ಷ್ಯ ಕಲೆ ಹಾಕುವಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಕೊಂಡಿದ್ದಾರೆ. ಬೆಳಗ್ಗೆ ಹೋದಂತಹ ತಂಡ ಇನ್ನೂ ಕೂಡ ಅಲ್ಲಿ ಆ ಗೋಡನ್ ನಲ್ಲಿ ಏನು 8ನೇ ತಾರೀಕು ಆತ ರೇಣುಕಾ ಸ್ವಾಮಿ ಈ ಒಂದು ಗೋಡನ್ಗೆ ಕರ್ಕೊಂಡು ಬಂದು ಆತನ ಮೇಲೆ ಹಲ್ಲೆಯನ್ನ ಮಾಡಿ ಆನಂತರ ಆತ ಸಾವನ್ನಪ್ಪಿದ್ದ. ನೋಡಿ, ಇಲ್ಲೇನಾದ್ರೂ ಸಾಕ್ಷಿ ಸಿಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಗೋಡನ್ನ ಪ್ರತಿಯೊಂದು ಈ ಮೂಲೆಯಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ FSL ನ ಅಧಿಕಾರಿಗಳು. ಇವತ್ತು ಬೆಳಗ್ಗೆ ಪೊಲೀಸರು ಈ ಒಂದು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಈ ಗೋಡನ್ನ ಸೆಕ್ಯೂರಿಟಿಯನ್ನ ವಶಕ್ಕೆ ಪಡ್ಕೊಂಡಿದ್ರು. ಅದಾದ ನಂತರ ಆ ವೇಳೆಗೆ ತಂಡಕ್ಕೆ ಎಂಟ್ರಿ ಕೊಟ್ಟಂತಹ FSL ತಂಡ ಈ ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿ ಏನಾದ್ರೂ ದೊರೆಯುತ್ತಾ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಜಾಗದಲ್ಲಿ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸುಮಾರು 5-6 ಗಂಟೆಯಿಂದ FSL ತಂಡ ಇದೇ ಒಂದು ಗೋಡನ್ನ ಒಳಗಿದೆ. ಹೀಗಾಗಿ ಗೋಡನ್ನ ಸುತ್ತ ಸೀಸ್ ಅನ್ನ ಮಾಡಿದ್ದಾರೆ. ಯಾರು ಕೂಡ ಒಳ ಹೋಗದಂತೆ ನಿರ್ಬಂಧವನ್ನ ಕೂಡ ಪೊಲೀಸರು ವಿಧಿಸಿದ್ದಾರೆ. ಯಾರೆಲ್ಲ ಅಲ್ಲಿದ್ರು ಅವ್ರು ಮಾತ್ರ ಇದ್ದಾರೆ. ಅಂದ್ರೆ ಹೊಸದಾಗಿ ಗೋಡನ್ನ ಒಳಗೆ ಯಾರಿಗೂ ಕೂಡ ಪ್ರವೇಶವನ್ನ ನೀಡ್ತಾ ಇಲ್ಲ. ಪೊಲೀಸರ ಸರ್ಪಗಾವಲಿದೆ ಇಲ್ಲಿ. ಮುಖ್ಯವಾಗಿ ಯಾರಾದ್ರೂ ಹೋಗಿ ಸಾಕ್ಷ್ಯ ನಾಶ ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಯಾರನ್ನ ಕೂಡ ಈ ಗೋಡನ್ಗೆ ಎಂಟ್ರಿಯನ್ನ ನೀಡ್ಲಿಕ್ಕೆ ಬಿಡೋದಿಲ್ಲ. ಅವತ್ತು 8ನೇ ತಾರೀಕು ಈ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಆಗುತ್ತಲ್ಲ, ಹಲ್ಲೆ ಆದ ನಂತರ ಆತ ಇಲ್ಲೇ ಸಾವನ್ನಪ್ತಾನೆ. ವಿಚಿತ್ರ ಹಿಂಸೆಯನ್ನ ಕೊಟ್ಟು ಆತನನ್ನ ಕೊಂದಿದ್ರು ಎನ್ನುವಂತಹ ಮಾಹಿತಿ ಕೂಡ ಇದೆ. ಹೀಗಾಗಿ ಈ ಒಂದು ಸ್ಥಳದಲ್ಲಿ ಸಿಗುವಂತಹ ಸಾಕ್ಷ್ಯಾಧಾರಗಳೇನಿದೆ ಇದು ಈ ಕೇಸ್ನ ಪ್ರಮುಖ ಲೀಡ್ ಆಗುತ್ತೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಧ್ರುವ. ಸೊ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸದ್ಯಕ್ಕೆ ಆ ಪಟ್ಟಣಗೆರೆ ಶೆಡ್ನಲ್ಲಿ FSL ತಂಡ ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಿದೆ. ಬೆಳಿಗ್ಗೆಯಿಂದಾನೇ ಈ ತಂಡ ಅಲ್ಲಿ ಬೀಡು ಬಿಟ್ಟು ಸಾಕ್ಷ್ಯ ಸಂಗ್ರಹದ ಕೆಲಸವನ್ನ ಮಾಡ್ತಾ ಇದೆ. ಇದೇ ಶೆಡ್ನಲ್ಲಿ ಅಥವಾ ಗುಡೌನ್ನಲ್ಲಿ ಆ ರೇಣುಕಾ ಸ್ವಾಮಿ ಕೊಲೆ ನಡೆದಿತ್ತು. ಈತನನ್ನ ಆ ಒಂದು ಶೆಡ್ಗೆ ಕರೆದುಕೊಂಡು ಬರುವಂತಹ ಕೆಲಸ ದರ್ಶನ ಆಪ್ತರಿಂದ ಆಗಿತ್ತು. ಅಲ್ಲಿ ಪ್ರಶ್ನೆಯನ್ನ ಮಾಡುವಾಗ ಆತನಿಗೆ ಟಾರ್ಚರ್ ಕೊಟ್ಟರು, ಹಿಂಸೆ ಕೊಟ್ಟರು, ಸಿಗರೇಟಿಂದ ಸುಟ್ಟರು, ಕಬ್ಬಿಣದ ರಾಡ್ನಿಂದ ಬರೆ ಹಾಕಿದ್ರು. ಹೀಗೆ ಹಲವು ವಿಚಾರಗಳ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ದರ್ಶನ್ ಕೇಸಲ್ಲಿ ನಟ ದರ್ಶನ್ ಪರ ವಕೀಲರು ಠಾಣೆಗೆ ಭೇಟಿ ಕೊಟ್ಟಿದ್ದಾರೆ. ಅನ್ನಪೂರ್ಣೇಶ್ವರಿ ಠಾಣೆಗೆ ಭೇಟಿ ಕೊಟ್ಟಿದೆ ವಕೀಲರ ತಂಡ. ವಕೀಲ ನಾರಾಯಣ ಸ್ವಾಮಿ ಮತ್ತು ತಂಡ, ಮಠಪತಿ ತಂಡ ಠಾಣೆಗೆ ಭೇಟಿ ಕೊಟ್ಟಿದ್ದಾರೆ. ವಕೀಲರ ಹೆಸರು ಚೇಂಜ್ ಆಗಿದೆ. ಮಠಪತಿ ದರ್ಶನ್ ಅವರ ವಕೀಲರು ಮಠಪತಿ ಅವರು ಠಾಣೆಗೆ ಭೇಟಿ ಕೊಟ್ಟಿದ್ದಾರೆ. ಅವ್ರ ಟೀಮ್ ಫುಲ್